ಬೀಳುತ್ತಾ ಇದ್ರ ಒಳಗಡೆ ಚಿರತೆ. ಅಲ್ಲಿ ಏನಾದ್ರು ಚಿರತೆ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಕಾಲಿಟ್ರೆ ಈ ಡೋರ್ ಹಂಗೆ ಕ್ಲೋಸ್ ಆಗ್ಬಿಡುತ್ತೆ, ಅವಾಗ ಟ್ರ್ಯಾಪ್ ಆಗ್ಬಿಡುತ್ತೆ. ಇವಾಗ ನಮ್ಮ ಟ್ರೀ ಹೌಸ್ ನೋಡ್ರಿ, ಅಲ್ಲಿದೆ. ಇಲ್ಲಿ ಟ್ರೀ ಹೌಸ್ ಹತ್ತದೇ ಒಂದು ಟಾಸ್ಕ್. ಹಚ್ಚಿದೀವಿ ಗೈಸ್. ಬಜ್ಜಿ ನೋಡಿ ಹೆಂಗ್ ಬೈತೈತೆ. ಮರದ ಮೇಲಿಂದ ಇಳಿಬೇಕು, ಬೆಂಕಿ ಕಾಯ್ತಿದೀವಿ. ಬೆಟ್ಟ ನೋಡಿ ಹೆವಿ ಐತೆ. ಚಿರತೆ ಹೆಜ್ಜೆ ಗುರುತುಗಳು ಹೆಂಗೈತೆ ನೋಡಿ. ಸೇಫ್ಟಿಗೆ ಒಂದು ಕೊಡ್ಲಿ ಎತ್ಕೊಂಡಿದೀವಿ ಸೇಫ್ಟಿಗೆ. ಅಲ್ಲಿ ನೋಡಿ ಬ್ರೋ, ಏನೋ ಮಲಗಿರಂಗ್ ಕಾಣಿಸ್ತೈತಾನೆ ನೋಡಿ, ಕಣ್ಣು ಶೈನಿಂಗ್ ತರ ಹೊಡಿತೈತೆ. ಕರೆಕ್ಟ್ ಅಲ್ಲಿ ಚಿರತೆ ಏರಿಯಾ ಇದು, ಅಲ್ಲಿಗೆ ಬಂದಿದೀವಿ ನಾವು. ನಾವಿವತ್ತು ಈ ಟ್ರೀ ಹೌಸ್ ಅಲ್ಲಿ ಕ್ಯಾಂಪಿಂಗ್ ನ ಮಾಡ್ತಿದೀವಿ. ಈ ಟ್ರೀ ಹೌಸ್ ಕೆಳಗಡೆ ಆನೆ ಸುಮಾರು ಸಲ ಬಂದು ನಿಂತ್ಕೊಂಡೈತಂತೆ. ಅದಕ್ಕೆ ಈ ಟ್ರೀ ಹೌಸ್ ಅಲ್ಲಿ ನೈಟ್ ಫುಲ್ಲು ಸ್ಪೆಂಡ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ನೈಟ್ ಟೈಮು ನಾವು ಚಿರತೆ ಇರೋ ಒಂದು ಗುಡ್ಡೆಗೆ ಹೋಗ್ತೀವಿ. ಬನ್ನಿ, ನಮ್ಗೆ ನೈಟ್ ಟೈಮು ಆ ಗುಡ್ಡೆಲಿ ಚಿರತೆ ಕಾಣಿಸುತ್ತಾ ಇಲ್ವಾ ನೋಡೋಣ. ಇವತ್ತು ನನ್ನ ಜೊತೆ ಅವತಾರ್ ಶಿವು ಅವರಿದ್ದಾರೆ. ಬನ್ನಿ ಬ್ರೋ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುಸ್ವಾಗತ. ನಮ್ಮೂರಿಗೆ ಬಂದಿರೋದಕ್ಕೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಹತ್ತೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಬ್ರೋ. ಇದೆ ಫಸ್ಟ್ ಟೈಮು ನಾನು ಟ್ರೀ ಹೌಸ್ ನ ಹತ್ತುತ್ತಿದ್ದೀನಿ. ಅದು 50 ಅಡಿ ಐತೆ ಗೈಸ್. ಫಸ್ಟ್ ಅವ್ರ ಹತ್ಲಿ, ಸೇಫ್ ಆದ್ರೆ ನಾನು ಹತ್ತೀನಿ. ಓಕೆ ಬನ್ನಿ, ಫಸ್ಟ್ ನಾನು ಹತ್ತಿ ಅವ್ರಿಗೆ ಹೇಳ್ಕೊಡ್ತೀನಿ. ಇವಾಗ ಬ್ರೋ ನೋಡಿ ಹತ್ತುತ್ತವ್ರೆ, ತುಂಬಾನೇ ಈಸಿಯಾಗಿ ಹತ್ಕೋತವ್ರೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ವಿಕಾಸ್ ಬ್ರೋ ಅಲ್ಲಿದ್ದಾರೆ. ಇವಾಗ ನೋಡಿ ಅವ್ರು ಹತ್ತುತ್ತಾರೆ. ಸೊ ಅವ್ರಿಗೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ನೋಡೋಣ ಯಾವ ಥರ ಏರ್ತಾರೆ ಅಂತ. ಒಂದು ಸೈಡಲ್ಲೇ ಹತ್ಕೊಬನ್ನಿ. ಮುರಿದೋಗಲ್ಲ ತಾನೇ? ಮುರಿಯಲ್ಲ. ಪಕ್ಕನ ಬ್ರೋ. ಗೈಸ್ ನೋಡಿ, ಅರ್ಧ ಹತ್ಬಿಟ್ಟಿದ್ದೀನಿ. ಓಕೆ ನೋಡ್ರಿ, ಸಿಕ್ಕಾಬಟ್ಟೆ ಕಷ್ಟಪಟ್ಟು ಹತ್ತುತ್ತಾ ಇದ್ದಾರೆ. ಮಾಡು ಕ್ಯಾಮಿಲ್ಲ, ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ. ಓಹೋ, ಹತ್ಬಿಟ್ರು ಸಾಹಸ. ಫಸ್ಟ್ ಟೈಮು ಗೈಸ್ ಟ್ರೀ ಹೌಸ್ನ ಹತ್ತಿದ್ದು ನಾನು. ಬೀಜ ಆದರೂ ಬಾಯಿಗೆ ಬಂದಿತ್ತು. ಅಲ್ಲಿ ನೋಡಿ ಕೆಳಗೆ ಅಲ್ಲಿಂದ ಅವ್ರು ವಿಡಿಯೋ ಮಾಡ್ತಾವ್ರೆ. ನಾವು ಇಷ್ಟು ಮೇಲ್ಗಡೆ ಕೂತಿದ್ದೀವಿ. ಆ ಏಣಿ ನೋಡಿ ಹೆಂಗೈತೆ. ಏಣಿ ಅಂತಾರೆ ಅದನ್ನ, ಏನಂತಾರೆ ಬ್ರೋ ಅದನ್ನ? ಮೆಟ್ಲದು. ಯಾವ ಆ್ಯಂಗಲಿಂದಾರು ಗೈಸ್, ಯಾವ ಆ್ಯಂಗಲಿಂದಾರು ನಿಮ್ಗೆ ಅದು ಮೆಟ್ಲು ತರ ಕಾಣಿಸ್ತಾವ ಇವು. ಈ ಬ್ಯಾಂಬೋ ಯಾಕೋ ಹತ್ತದಕ್ಕೆ ಮುರಿದೋದಂಗೆಲ್ಲ ಸೌಂಡ್ ಬಂತು. ಇಬ್ರು ಒಂದೇ ಕಡೆ ಕುತ್ಕೊಂಡ್ರೆ ಮುರಿದೋಗ್ಬಿಡುತ್ತೆ ಗೈಸ್. ಇದು ನೋಡಿ ಸ್ವಲ್ಪ ಹಳೇದು ಬ್ರೋ, ಅದಕ್ಕೆ ಗೈಸ್. ಇವಾಗೂ ಕೂಡ ಬ್ಯಾಂಬೋದಲ್ಲೇ ಮಾಡಿರೋದು. ಬ್ಯಾಂಬೋ ಕಟ್ ಮಾಡ್ಬಿಟ್ಟು ಹಿಂಗೆ ಜೋಡ್ಸವ್ರೆ. ಮಧ್ಯ ಗ್ಯಾಪ್ ಐತೆ. ನನ್ನ ಮೈಕ್ ಬಿದ್ರೆ ಹೊಗೆ, ಇಲ್ಲ ಫೋನ್ ಬಿದ್ರು ಹೊಗೆ, ನಾವು ಬಿದ್ರು ಹೊಗೆ. ಮುನಿಯ ವಿಷಯ ಗೊತ್ತಾಯ್ತು? ಏನ್ ವಿಷಯ? ಅದೇ ಪರಮೇಶಿ. ಯಾವ ಪರಮೇಶಿ? ಅದೇ ನಮ್ ಪಂಚಾಯತಿ ಪರಮೇಶಿ. ಅಯ್ಯೋ ವಿಷ ಕುಡ್ದ್ಬಿಟ್ನಂತ ಕಣ, ಪಾಲಿಡಲ್ಲ. ಅಯ್ಯೋ ಬಡ್ಡಿದೆ, ನೆನ್ನೆ ತಾನೇ ಚಂದಾಗೆ ಇದ್ದ, ನೆನ್ನೆ ನೋಡ್ದ ಚೆನ್ನಾಗೆ ಇದ್ದ. ಟ್ರೀ ಹೌಸ್ ಅಲ್ಲಿ ಮಾಡಕ್ ನಮ್ಗೇನು ಬೇರೆ ಏನು ಕೆಲಸ ಇಲ್ಲ. ಸುತ್ತ ಯಾರು ರೈತರು ನೋಡಿದ್ರೆ ಯಾರು ಹುಚ್ಚರ ಮೇಲ್ಗಡೆ ಕೂತ್ಕೊಂಡವ್ರೆ. ಕಾಪಿರೈಟ್ಸ್ ಬಂದಿರುತ್ತೆ. ಲಾಸ್ಟ್ ಟೈಮ್ ಚಿರತೆ ಬಂದಿತ್ತಲ್ಲ, ಅಲ್ಲಿ ಒಂದು ಬೋನ್ ಇರ್ಸಿದೀವಿ. ಅಲ್ಲಿ ಹೋಗಿದ್ ಬರೋಣ. ಚಿರತೆ ಅಕಸ್ಮಾತ್ ಬಂದಿದ್ಯಾ ಬಿದ್ದಿದ್ಯಾ ನೋಡ್ಕೊಂಡ್ ಬರೋಣ. ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಚಿರತೆ ಬೋನ್ ಹತ್ರ ಬಂದಿದೀವಿ ನಡ್ಕೊಂಡು. ದೊಡ್ಡ ಐತೆ ಇವಿ, ಉದ್ದ ಐತೆ ನೋಡಿ. ಇಲ್ಲಿ ಚಿರತೆ ನಾಯಿನ ಹಿಡ್ದೈತಂತೆ, ಅದಕ್ಕೋಸ್ಕರ ಇಲ್ಲೇ ಇಟ್ಟಿರೋದು. ಅಲ್ಲಿ ಏನಾದರೂ ಚಿರತೆ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಕಾಲಿಟ್ರೆ ಈ ಡೋರ್ ಹಂಗೆ ಕ್ಲೋಸ್ ಆಗಿಬಿಡುತ್ತೆ, ಅವಾಗ ಟ್ರ್ಯಾಪ್ ಆಗಿಬಿಡುತ್ತೆ. ಮೇನ್ ಏನಂತಂದರೆ ಅಲ್ಲಿ ಏನಾದರೂ ತಿನ್ನೋಕ್ಕೆ ಇಲ್ಲ ಏನಾದರೂ ಇಟ್ಟರೆ ಅವಾಗ ಬರುತ್ತೆ ಚಿರತೆ ಒಳಕ್ಕೆ. ಇಲ್ಲ ಅಂದರೆ ಸುಮ್ಮನೆ ಆಗಿ ಬರ್ತದೆ. ಅದು ಏನಾದರೂ ಇಡಬೇಕಲ್ಲಿ, ಅವ್ರು ಇಟ್ಟಿಲ್ಲ. ಬೀಳುತ್ತಾ ಇದ್ರ ಒಳಗಡೆ ಚಿರತೆ ಹಿಡಿತಾರ. ನೋಡೋಣ, ರಾತ್ರಿ ಇರ್ತೀವಲ್ಲ, ಬೆಳಗ್ಗೆ ಗೊತ್ತಾಗುತ್ತೆ, ನಾಳೆ ಬೆಳಗ್ಗೆ. ಇವಾಗ ಡ್ರೋನ್ ಆರ್ಸೋಣ ಅಂತಿದ್ದೆ. ಡ್ರೋನ್ ಆರಿಸ್ಬೇಕು ಅಂತಂದರೆ ಇಲ್ಲಿಂದ ಆರ್ಸೋಕ್ಕಾಗಲ್ಲ. ಕೆಳಗಡೆ ಹೋಗ್ಬಿಟ್ಟು ಡ್ರೋನ್ ಶಾಟ್ಸ್ನ ತಗೋಬೇಕು. ಅದಕ್ಕೆ ಇವಾಗ ತಿರ್ಗಾ ಇಳಿಬೇಕು. ನಾನು ಇಳಿಯೋದು ಇವಾಗ. ಅಯ್ಯೋ ದೇವ್ರೆ, ಹತ್ತೋದಕ್ಕಿಂತ ಇಳಿಯೋದೇ ಕಷ್ಟ. ಇಲ್ಲಿಂದ ಜಂಪ್ ಮಾಡ್ಬಿಟ್ರೆ ತೊಂದರೆನೇ ಇರಲ್ಲ ನೋಡಿ ನಿಮ್ಗೆ. ಜಂಪ್ ಮಾಡ್ಬಿಟ್ರೆ ಮುಗೀತು ನನ್ನ ಕತೆ ಅಲ್ಲೇನೆ. ಇದೇ ಲಾಸ್ಟ್ ವಿಡಿಯೋ ಆಗೋಯ್ತದೆ. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಇದು ಕರೆಕ್ಟ್ ಆಗಿರೋ ಏಣಿ ಹಾಕ್ಸ್ತಿದ್ದೀರಿ, ಆರಾಮಾಗಿ ದುಬಕ್ಕನೆ ಇಳ್ಕೊ ಹೊರಟಾಗ್ಬಿಡುತ್ತಿದ್ದೆ. ಅವ್ರು ನೋಡಿ ಹತ್ತಿ ಅಭ್ಯಾಸ ಆಗ್ಬಿಟ್ಟೈತೆ. ಒಳ್ಳೆ ಚಿಂಪಾಂಜಿ ಹಿಡ್ದಂಗೆ ಹಿಡಿತಾ ಇರ್ತಾರೆ.
ಗೈಸ್ ನಮ್ದು ಇನ್ನೊಂದು ಕ್ಯಾಂಪು ಇಲ್ಲ ಐತೆ ನೋಡಿ, ಅದು ಟ್ರೀ ಹೌಸು. ಅಲ್ಲೈತೆ ನೋಡಿ ಟ್ರೀ ಹೌಸ್ ಮೇಲಿರೋ ಹೌಸು ನೋಡಿ ಇಲ್ಲಿ. ಇದು ಒಂದಿ ಓಡಿಸೋದಕ್ಕೆ, ಅದು ಆನೆ ಓಡಿಸೋದಕ್ಕೆ. ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ಏನಂತಂದ್ರೆ ಆ ಮರದ ಮೇಲೆಗೆ ಅಲ್ಲಿಗೆ ಹೋಗ್ಬೇಕಾಗ್ತದೆ ಈಗ. ಸರ್ಕಸ್ ಮಾಡಿಸ್ತೀನಿ ನೋಡಿ ಗೈಸ್ ಅವ್ರ ಕೈಲಿ. So please whatever. ಟ್ರೀ ಹೌಸ್ ಇಂದ ಕೆಳಗ್ ಬಂದಿದೀವಿ ಇವಾಗ. ನಿಮ್ಗೆ ಮಳೆ ತೋರ್ಸೋಣ ಹೆಂಗೈತೆ ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಇಲ್ಲಿ ಸುತ್ತಮುತ್ತ ನೋಡಿ, ಅಂದ್ರೆ ಸುತ್ತಮುತ್ತ ನೋಡಿ ಫುಲ್ ಮಳೆ ಬರ್ತೈತೆ. ಸಣ್ಣ ಸಣ್ಣ ಹನಿ ಬ್ರೋ, ಸಣ್ಣ ಸಣ್ಣದಾಗ ಹನಿತೈತೆ ಮಳೆ. ಇಲ್ಲೊಂದು 200 ಮೀಟರ್ ಆ ಕಡೆಗೆ ಹೋದ್ರೆ ಇಲ್ಲ ಇದು ಸಿಗುತ್ತೆ, ಅದರಿಂದ ಆ ಕಡೆಗೆ ಹೋದ್ರೆ ಫಾರೆಸ್ಟ್. ಆ ಫಾರೆಸ್ಟ್ ಇಂದಾನೆ ಎಲ್ಲಾ ಪ್ರಾಣಿಗಳು. ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈಗ ಸದ್ಯಕ್ಕೆ ಟ್ರೀ ಹೌಸ್ ಮೇಲೆ ಹೋಗೋಣ. ಓಕೆ, ಇವಾಗ ನಮ್ಮ ಟ್ರೀ ಹೌಸ್ ನೋಡ್ರಿ, ನೋಡಿ ಅಲ್ಲಿದೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ನಿಧಾನ ಬ್ರೋ, ಆಯ್ತಾ? ಅಯ್ಯೋ, ರೆಕಾರ್ಡ್ ಆಯ್ತಾ? ನಿಧಾನ ಬ್ರೋ, ಅಲ್ಲಿ ಜಾರ್ತೈತೆ. ಬೀಜ ಎಲ್ಲ ಬಾಯಿಗೆ ಬದೈತೆ ನಂಗೆ. ತುಂಬಾ ಕಷ್ಟಪಟ್ಟು ಅಲ್ಲಿ ತನಕ ಹತ್ತಿದ್ದಾರೆ. ಇಲ್ಲಿ ಟ್ರೀ ಹೌಸ್ ಹತ್ತದೇ ಒಂದು ಟಾಸ್ಕು. ಒಳಗಡೆ ಇಳಿದ್ಬಿಟ್ಟು ಹತ್ತೋ ಟೈಮಲ್ಲಿ ಇಂಜುರಿನೂ ಮಾಡ್ಕೊಂಡಿದ್ದೀನಿ ನಾನು. ರಕ್ತ ಬರ್ಸ್ಕೊಂಡು ಹತ್ತಿದ್ದೀನಿ ಗೈಸ್ ಮೇಲೆ. ಬನ್ನಿ ಬ್ರೋ, ಹಾಸ್ಪಿಟಲ್. ಚಿರತೆ ಏನಾದ್ರು ಬರುತ್ತಾ ರಕ್ತದ್ದು ಸ್ಮೆಲ್ಗೆ? ಹೇಳೋದಕ್ಕಾಗಲ್ಲ. ಒಟ್ಟು ಟ್ರೀ ಹೌಸ್ ಇಂದ ದೂರದಲ್ಲಿ ನವಿಲ್ ಓಡಾಡ್ತೈತೆ ನೋಡಿ ಅಲ್ಲಿ. ಈಚೆಗಡೆ ಒಳ್ಳೆ ವೆದರ್ ಐತೆ ಗೈಸ್. ನೋಡಿ ಹೆಂಗ್ ಉಯ್ತೈತೆ ಗೊತ್ತಾ ಮಳೆ, ಸಕ್ಕದಾಗೈತೆ ವೆದರ್ ಮಾತ್ರ. ನಾವು ಇಲ್ಲಿ ಬಜ್ಜಿ ಮಾಡೋದಕ್ಕೆ ಏನೇನು ಐಟಮ್ ಬೇಕು ನಾನು ಹೋಗಿ ತಗೊಬರ್ತೀನಿ. ಸಕ್ಕತ್ತಾಗಿ ಕಾಣಿಸ್ತೀರಾ ಅವರು. ನಿಮ್ನ ಯಾಕೆ ಹೇಳಿ ನಾನು ಕಳಿಸ್ತಿರೋದು ಕೆಳಗೆ? ಏನಕ್ಕೆ? ಚೆನ್ನಾಗಿ ಕಾಣಿಸ್ತೀರಾ ನೀವು. ನಿಮ್ ಸ್ಕಿಲ್ಸ್ ತೋರ್ಸೋಣ ಅಂತ ನಾನು ಕಳಿಸ್ತಿರೋದು. ಒಂದ್ ಸ್ವಲ್ಪ ಮಿಸ್ ಆದ್ರೆ ಪಕ್ಕ ಮುರಿದೋಗುತ್ತೆ ಏನಾದ್ರು. ಆರಾಮಾಗಿ ಕಾಲ್ ಚಾಚ್ಕೊಂಡು ಮಲ್ಕೊಂಡಿದ್ದೀನಿ ನಾನು. ಬುರೋಣಲ್ಲಿ ಆ ಮರದ ಮೇಲ್ಗಡೆ ಇದ್ದಾರೆ. ಮಳೆ ಕಡಿಮೆ ಆಗಲಿ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಇದೆಯಲ್ಲ ನಮ್ಮ ಟ್ರೀ ಹೌಸ್, ಅಲ್ಲಿದ್ದೀನಿ. ಒಂದೇ ಕೈಲಿ ಹಿಡ್ಕೊ ಹತ್ತವ್ರ ಪಾಪ ಅವರು. ನೋಡಿ 10 ನಿಮಿಷ ವೀಡಿಯೋ, 10 ನಿಮಿಷ ವೀಡಿಯೋಗೆ ಒಂದ್ ಕೈಲಿ ಅಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ಕೊ ಬತ್ತಾದಿರಲ್ಲ. ನಾನು ಓದ್ನಲ್ಲ ದಡ್ಡ, ರೈನ್ ಕೊಟ್ಟಾಕ ಹೋಗ್ಬೇಕು ತಾನೆ. ಬಜ್ಜಿ ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ ನೋಡಿ. ಸೀಟ್ ಹಾಕ್ತಿದೀವಿ. ಸಾಕು ಬ್ರೋ, ಸಾಕು. ರೋಡಲ್ಲಿ ಅವರೆಲ್ಲ ಹರಿಸ್ತವ್ರೆ. 56 ಶಿವ ಫ್ಯಾನ್ಸ್. ನನ್ನ ಫ್ಯಾನ್ಸ್ ಅಲ್ಲ, ವಿಕಾಸ್ ಗೌಡ ಫ್ಯಾನ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ. ಮಳೆಗೂ ಬಜ್ಜಿ ತಿಂತಿದ್ರೆ ನೋಡಿ ಸೌಂಡ್, ಒಂದೇ ಒಂದು ಬಜ್ಜಿ ರೆಡಿ ಆಗ್ಬಿಟ್ರೆ ಸಾಕು, ತೃಪ್ತಿ ಆಗುತ್ತೆ. ಓಕೆ, ನಮ್ಮ ಪುಟಾಣಿ ಇಷ್ಟ. ಓಹೋ, ಏನ್ ಬ್ರೋ ಇಷ್ಟು ಸಿಂಪಲ್ಗೆ ಬ್ರೋ? ಚಾಕೆಲ್ಲ ಯಾಕೆ? ತೊಳೆಯೋಣ, ಆಮೇಲೆ ಬೈತಾರೆ. ಫಸ್ಟೇ ತೊಳೆದಿದ್ದೀವಿ ಗೈಸ್. ತೊಳೆದೇ ತಿಂತೀವ ನಾವು? ನಾವು ತೊಳೆದೇ ತಿನ್ನೋರ ನಾವು. ಹಿಡಿ ಬ್ರೋ. ಇರ್ಲಾ? ಇರಿ, ಅದು ಆರ್ಬೇಕು ಸ್ವಲ್ಪ. ಇಲ್ಲ ಚಿಟ ಅನ್ನತ್ತೆ. ಇಲ್ಲ ಆಮೇಲೆ ಚಿಟ ಅಂದ್ಬಿಡುತ್ತೆ. ಈಗಲೇ ಹಾಕ್ಬಿಡೋಣ. ಇಲ್ಲ ಆಮೇಲೆ ಚಿಟ ಅನ್ನಲ್ಲ ಬ್ರೋ. ನೋಡಿ ಇವಾಗ ಆರುತ್ತೆ. ಮಳೆಯಲಿ ಜೊತೆಯಲ್ಲಿ ಬೋಂಡ ಮಾಡ್ಕೊಂಡು ತಿನ್ನೋ ಸಮಯದಲ್ಲಿ ಬಜ್ಜಿ ಮಾಡ್ತಿದೀವಿ. ಓ ಎಣ್ಣೆ ಕಾಯ್ತಾ ಇದೆ. ಫಸ್ಟ್ ಬಜ್ಜಿ ನೋಡಿ ಬ್ರೋ. ಏನಾಗ್ಲಿಲ್ವಾ? ನೋಡಿ ಕಾಯ್ದಿಲ್ಲ ಅಷ್ಟೊಂದು. ಬ್ರೋ, ಕಾಯ್ದೆ ಬಜ್ಜಿ ಬೈತಿದ್ಯಾ? ಸೈನ್ಸ್ ಬಜ್ಜಿ ನೋಡಿ ಹೆಂಗ್ ಬೈತೈತೆ. ಹೋಟ್ಲಲ್ಲಿ ಹಿಂಗ್ ಮಾಡಲ್ಲ ಗೈಸ್. ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದ್ ಬಜ್ಜಿ ಅಂಗಡಿ ತಕೋಣ. ಒಳ್ಳೆ ಈ ಬಜ್ಜಿ ರೆಡಿ ಆಗೈತೆ. ಚೆನ್ನಾಗಿದ, ಪರ್ಫೆಕ್ಟ್. ಕರೆಕ್ಟಾಗಿ ಹಾಕಿದೀರ ಉಪ್ಪು ಖಾರ. ಚಿರತೆ ಎಲ್ಲೆಲ್ಲಿ ಓಡಾಡಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ವಿಕಾಸ್ ಬ್ರೋನ. ಚಿರತೆ ಹೆಜ್ಜೆ ಕೂಡ ಇದೆ ಅಲ್ಲಿ. ನಂಬಲ್ಲ ಬ್ರೋ, ಇಲ್ಲಿನ ರೈತರುಗಳು ಎಷ್ಟು ಜನ ಮರದ ಮೇಲ್ಗಡೆ ಇವಾಗ ಇದಾರೆ ಅಂದ್ರೆ, ನಾವು ವಿಡಿಯೋ ಮಾಡೋದಕ್ಕೋಸ್ಕರ ಇದೀವಿ ಅನ್ಕೋಬಹುದು ನೀವು. ಬಟ್ ಇಲ್ಲಿನ ರೈತರು ಡೈಲಿ ಇದೆ ಅವರ ಡ್ಯೂಟಿ. ನಿಮ್ಗೆ ಮರದ ಮೇಲಿಂದ ಇಳಿಬೇಕು. ಫುಲ್ಲು ಹೆವಿ ಮಳೆ ಬರ್ತೈತೆ. ಇವಾಗ ಇಬ್ರು ಇಳಿತೀವಿ. ಚಳಿಗೊಳ್ಳಿ ಬೆಚ್ಚಗಾಗ್ತಾ ಇದೆ. ಬೆಂಕಿ ಕಾಯ್ತಿದೀವಿ. ನಾವಿರೋದು ಇವಾಗ ಬೇಸ್ ಕ್ಯಾಂಪು. ಮರದ ಮೇಲ್ಗಡೆ ಇನ್ನೂ ಒಂದು ಹೌಸ್ ಟ್ರೀ ಇದೆ. ಇವಾಗ ನಾವು ಕೆಳಗಡೆ ಇದೀವಿ. ಇವಾಗ ಹೋಗ್ಬಿಟ್ಟು ಅಡ್ವೆಂಚರ್ನ ಮಾಡ್ತೀವಿ. ಮಳೆ ನೋಡಿ ಹೆಂಗ್ ಬರ್ತೈತೆ. ಮಳೆ ನೋಡ್ರಿ. ನಾನು ರೈನ್ ಕೋಟ್ ಹಾಕೊಂಡಿಲ್ಲ, ಮಳೆಯಲ್ಲಿ ನೆನೆಬೇಕು ಅಂದ್ಬಿಟ್ಟು ಇವತ್ತು. ಅವ್ರದ್ದು ಅಲ್ಲೇ ಬಿಟ್ಬಿಟ್ಟವ್ರೆ.
ತಿರ್ಗಾ ರೇನ್ ಕೋಟ್ ಮಾಡ್ತಾವೆ ಏನಾದ್ರೂ ಒಂದ್ ಮರಿತಿ ಏನ್ ರೇನ್ ಕೋಟ್ ಮಾಡ್ತಾವ್ರು ತಿರ್ಗಾ ಹೋಗಕ್ಕಾಗಲ್ಲ ಮೇಲೆ ರೋಡಲ್ಲಿ ಹೋಗ್ತಾ ಇದೀವಿ ಇವಾಗ ವೆಂಚರಸ್ ಆಗಿ ಹೋಗ್ತಾ ಇದೀವಿ. ಮುಂದೆ ಇನ್ನೊಂದು ಗುಡ್ಡ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಗುಡ್ಡೆ ಹತ್ರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಜಾಸ್ತಿ ಚಿರತೆ ಕಾಣಿಸುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಫುಲ್ಲು ಜಾರುತ್ತೆ ಆ ಥರ ಆಗ್ಬಿಟ್ಟೈತಿ. ಸೇಫ್ಟಿಗೊಂದು ಕೊಡ್ಲಿ ಎತ್ಕೊಂಡಿದ್ದೀವಿ ಸೇಫ್ಟಿಗೆ. ಏನಂದ್ರೆ ಹೋಗೋ ದಾರಿ ಸಿಕ್ಕಾಬಟ್ಟೆ ರಿಸ್ಕ್ ಐತೆ. ಈಗ ತಾನೇ ಮಳೆ ಸಿಕ್ಕಾಬಟ್ಟೆ ಬಿದ್ದಿರೋದ್ರಿಂದ ನೋಡಿ ಎಲ್ಲ ಕಚಪಿಚ್ಚಿ ಅಂತ ಇದೆ. ಇಲ್ಲಿ ನೋಡಿ ಚಿರತೆ ಹೆಜ್ಜೆ ಗುರುತುಗಳು ಹೆಂಗೈತೆ ನೋಡಿ. ಇಲ್ಲಿ ನೋಡಿ ಈ ಕಡೆನೂ ಐತೆ ನೋಡಿ, ಇಲ್ಲೇ ಓಡಾಡೈತೆ ಚಿರತೆ, ಆ ಕಡೆನೇ ಓಡಾಡ್ತಾ ಇದೀವಿ ನಾವು. ಇದು ಫಾರೆಸ್ಟ್ ಏರಿಯಾದಿಂದ ದೂರ ಇದ್ರು ಒಂಥರ ಗುಡ್ಡೆ ಅಲ್ವಾ, ಫುಲ್ ಫಾರೆಸ್ಟ್ ತರನೇ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಚಿರತೆ ಏನ್ ಮಾಡುತ್ತೆ, ಇಲ್ಲೇ ಇರುತ್ತೆ. ಸೊ ಇದು ರೈತರು ಮನೆಗಳ ಹತ್ರಕ್ಕೆ ಊರೊಳಿಗೆಲ್ಲ ಬರ್ತಾ ಇರುತ್ತೆ. ಸೊ ಆ ದಾರಿಲಿ ನಾವು ಇವಾಗ ಹೋಗ್ತಾ ಇದೀವಿ. ಚಿರತೆ ಕಾಣಿಸ್ರೆ ಏನ್ ಮಾಡೋದು ಬ್ರೋ? ಚಿರತೆ ಕಾಣಿಸ್ರೆ ನಾನಿದ್ದೀನಲ್ಲ, ಕಾಪಾಡ್ತೀನಿ. ನೀವೇನ್ ಕಾಪಾಡ್ತೀರಾ? ಚಿರತೆ ಫ್ರೆಂಡ ನೀವು? ಕಲ್ಲು ನೋಡಿ, ಬೆಟ್ಟದ ಮೇಲೆ ಹೋಗ್ತಿರೋದು ನಾವು. ಅದು ನೈಟ್ ಟೈಮು, ಇಷ್ಟು ಲೇಟಾಗಿ. ಸುಮ್ಮನೆ ಟ್ರೀ ಹೌಸಲ್ಲಿ ಇರ್ಬೋದಿತ್ತು. ನಾವು ಅನುಭವಿಸಿದ್ದೀವಿ. ಇವಾಗ ಆನೆಗಳು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇವಾಗ ಆನೆ ಕಂಡ್ರು ಬೇಕಾದ್ರೆ ಆನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬೋದು. ಬಟ್ ಚಿರತೆ ಎದುರ್ಕೊಂಡಿಲ್ಲ ನೋಡಿ, ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅವತಾರ ಜೀವ ಅವ್ರನ್ನೇ ಎದುರಿಸಿದೀನಿ ಗೈಸ್ ನಾನು. ಅದಕ್ಕೊಂಥರ ಸ್ವಲ್ಪ ಸೌಂಡ್ ಆಯ್ತಲ್ಲಿ. ಅದಕ್ಕೆ ನಿಮ್ನ ಕಾಪಾಡೋಣ ಅಂದ್ಬಿಟ್ಟು ಏನ್ ಮಾಡೋದು ಅಂದ್ಬಿಟ್ಟು ಕಾಪಾಡ್ತೀನಿ ಅಂದ್ಬಿಟ್ಟು ಇವರೇ ಅಲರ್ಟ್ ಆಗ್ಬಿಟ್ಟು ಎದ್ರಕೊಬಿಟ್ಟು ಕವರ್ ಆಗೈತೆ ಅಲ್ಲ. ಗೈಸ್ ಇನ್ನು ಮುಂದೆ ಹೋಗ್ತಾ ಇದೀವಿ. ಬೆಟ್ಟ ನೋಡಿ ಹೆವಿ ಐತೆ. ಇಲ್ಲೆಲ್ಲ ಚಿರತೆ ಏರಿಯಾ ಇದು. ಅಲ್ಲಿಗೆ ಬಂದಿದ್ದೀವಿ ನಾವು. ನೋಡಿ ಇಲ್ಲೊಂದು ಹುಳ ಐತೆ, ಇಲ್ಲೂ ಒಂದು ಐತೆ. ಹತ್ತು ಮೇಕೆ ಬಂದ್ಬಿಟ್ವಿ ಅಲ್ವಾ ಬ್ರೋ ಫುಲ್ಲು. ಓ ಹೆವಿ ಬಂಡೆ ಐತೆ ಬ್ರೋ. ಓ ಗೈಸ್ ನೋಡಿ ಕೆಳಗಡೆ ಪಾತಾಳ, ಫುಲ್ ಟಾಪಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಕೆಳಗಡೆ ನೋಡಿ ಕಾಣಿಸ್ತೈತೆ ಬ್ರೋ, ಕೆಳಗಡೆ ಫುಲ್ಲು ಪಾತಾಳ ಇದ್ದಂಗೆ ಐತೆ ಬ್ರೋ. ನೋಡಿ ದೂರದಲ್ಲಿ ಅಲ್ಲಿ ನೋಡಿ ಬ್ರೋ, ಏನೋ ಮಲಗಿರಂಗೆ ಕಾಣಿಸ್ತೈತಾನೆ. ಅಲ್ಲಿ ನೋಡಿ ಅದೇನದು. ಫೋನಲ್ಲಿ ಝೂಮ್ ಮಾಡಬೇಕಿತ್ತು, ಗೋಪ್ರಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ಫೋನಲ್ಲಿ ಅಲ್ಲಿ ನೋಡಿ ಕಣ್ಣು ಶೈನಿಂಗ್ ಥರ ಹೊಡಿತೈತೆ. ಕರೆಕ್ಟು ಅಲ್ಲಿ ಕಣ್ಣು ಇಟ್ಕೊಳ್ಳಿ ಬ್ರೋ, ಫೋನಲ್ಲಿ ಟ್ರೈ ಮಾಡ್ತೀನಿ. ಝೂಮ್ ಮಾಡಿ ಫೋನಲ್ಲಿ ಝೂಮ್ ಮಾಡಿದ್ರೆ ಕಾಣ್ತಿಲ್ಲ. ಅಲ್ಲಿ ನೋಡಿ ಬ್ರೋ, ಕ್ಯಾಪ್ಚರ್ ಆಗ್ತಿದ್ಯಾ? ಇಲ್ಲ, ಬ್ಲರ್ ಆಯ್ತೈತೆ ಗೈಸ್. ನಮಗೆ ಅದು ಕಣ್ಣಲ್ಲಿ ಕಾಣಿಸ್ತೈತೆ, ಕಣ್ಣು ರಿಫ್ಲೆಕ್ಟ್ ಆಗ್ತಿರೋದು ಯಾವುದೋ ಪ್ರಾಣಿ ಇರೋದು. ಬಟ್ ಇಲ್ಲಿ ಫೋನಲ್ಲಿ ಕ್ಲೀನಾಗಿ ಕವರ್ ಆಗ್ತಿಲ್ಲ ಝೂಮ್ ಮಾಡಿದ್ರು. ಇದೇನು ಬ್ರೋ, ಒಟ್ನಲ್ಲಿ ಪ್ರಾಣಿನೇ ತಾನೇ ಅದು. ಏನೋ ಒಂದು ಪ್ರಾಣಿ ಕಣ್ಣು ರಿಫ್ಲೆಕ್ಟ್ ಆಗುತ್ತಲ್ಲ, ಅದು ಕಾಣಿಸಿದ್ದು. ಮಾಡಕ್ ಚಿರತೆಗೆ ಯಾವುದೇ ಥರ ಬಂದ್ ಮಾಡಕ್ ಆಗಲ್ಲ. ಅದು ಹೆಂಗೆ ಇದ್ರು ಬಂದ್ಬಿಟ್ಟು ನೆಕ್ಕೊಂಡು ಹಾರಿ ಬಂದ್ಬಿಡುತ್ತೆ. ಅದು ಹಾರ್ಕೊಂಡು ಬರ್ತಾ ಇರುತ್ತೆ. ಬ್ಯಾಟ್ರಿ ಬಿಟ್ಟು ನೋಡ್ತಾ ಇದೀವಿ ಗೈಸ್, ಎಲ್ಲರೂ ಕಾಣಿಸುತ್ತಾ ಚಿರತೆ ಅಂತ. ಅಲ್ಲಿ ಆವಾಗಲೇ ಕಣ್ಣು ರಿಫ್ಲೆಕ್ಟ್ ಆಯ್ತು, ಹತ್ರಕ್ಕೆ ಬಂದ್ವಿ. ಇವಾಗ ಏನು ಕಾಣ್ತಿಲ್ಲ. ಇಲ್ಲೇ ಎಲ್ಲರೂ ನಮ್ಮ ಹಿಂದೆ ಇದ್ರೆ ಇಲ್ಲಿ ನೋಡಿ ಹೆಂಗೈತೆ ಬೆಟ್ಟ. ಅಪ್ಪ ಹೆವಿ ರಿಸ್ಕಲ್ಲಿ ಬಂದಿದ್ದೀವಿ. ನಾನು ಬೇಡ ಅಂದೆ, ತುಂಬ ರಿಸ್ಕು ಬ್ರೋ, ನಿಮ್ಮ ಕೈಲಿ ಆಗಲ್ಲ, ಬೇಡ ಬರೋದು ಅಂತ ಹೇಳಿದೆ. ಆಗಿದ್ರು ಇಲ್ಲ ಬ್ರೋ, ನಾನು ನೋಡಲೇಬೇಕು. ನಾವೆಲ್ಲ ರಿಸ್ಕ್ ತಗೊಳ್ಳೋದ್ರಲ್ಲಿ ಫಸ್ಟ್ ನಾವು ರಿಸ್ಕ್ ತಗೋಬೇಕು ಅಂತಾನೆ ಬರ್ತಾ ಇರ್ತೀವಿ ಎಲ್ಲದಕ್ಕೂ. ಅದಕ್ಕೆ ರಿಸ್ಕ್ ಇರ್ಲಿ ಬ್ರೋ ಅಂದ್ಬಿಟ್ಟು ಇಲ್ಲಿ ನೋಡಿ ಫುಲ್ಲು ಬೆಟ್ಟದ ಮೇಲ್ಗಡೆ ಬಂದಿರೋದು ನಾವು. ಹೋದ್ರೆ ಬಿದ್ದೋಯ್ತೀವಿ, ಅಷ್ಟು ಆಳ ಐತೆ. ಫುಲ್ಲು ಮೇಲ್ಗಡೆ ಬಂದಿರೋದು ನಾವು. ವಾಪಸ್ಸು ನಾವು ಟ್ರೀ ಹೌಸ್ಗೆ ಬಂದ್ವಿ. ಟೈಮು 11:15 ಆಗೈತೆ. ನೆಮ್ಮದಿಯಾಗೆ ಮಲ್ಕೋತೀವಿ. 5 ಸ್ಟಾರ್ ಹೋಟ್ಲ್ ಇದ್ದಂಗೆ ಐತೆ. 5 ಸ್ಟಾರ್ ಹೋಟೆಲ್ಗೆ ಹೋದ್ರು ಈ ಅನುಭವ ಸಿಗಲ್ಲ ಬ್ರೋ. ನೋಡಿ ಬೆಳಗ್ಗೆ ಆಗೈತೆ, ಎದ್ವಿ ನಾವು ಇಳಿದ್ಬಿಟ್ಟು ಹೋಗ್ತೀವಿ ಮನೆಗೆ ಕೆಳಗೆ. ಅವತಾರ್ ಶಿವ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ